ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸೋಕೆ ಹೋಗಿ ಜಿಮ್ ಟ್ರೈನರ್ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸೋಕಂತ ಹೋಗಿದ್ದಾನೆ, ಜಸ್ಟ್ ಹೆದರಿಸೋಕಂತ ಸತ್ತು ಹೋಗ್ಬಿಟ್ಟಿದ್ದಾನೆ. ಬಾಗಲಗುಂಟೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಬರೀ 28 ವರ್ಷ ಇನ್ನು ಯುವಕ ಅಮಿತ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಜಿಮ್ ಟ್ರೈನರ್. ಬಿಹಾರ ಮೂಲದವನು ಅಮಿತ್ ಕುಮಾರ್ 10 ವರ್ಷಗಳಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಸನ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಅಮಿತ್ ಕುಮಾರ್ ಮದುವೆ ಆದಮೇಲೆ 3 ತಿಂಗಳ ನಂತರ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ಜಗಳ ಹಿನ್ನೆಲೆ ಮನೆ ಬಿಟ್ಟು ಊರಿಗೆ ಹೋಗಿದ್ಲು ಪತ್ನಿ, ತವ್ರ ಮನೆಗೆ ಹೋಗಿದ್ಲು. ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಬೆದರಿಕೆ ಹಾಕ್ತಾನೆ. ಹಗ್ಗ ಹಾಕ್ಕೊಂಡು ಸುಸೈಡ್ ಮಾಡ್ಕೊಳ್ತಾ ಇದ್ದೀನಿ ನೋಡು ಅಂತ ಹೇಳ್ತಾನೆ ಹೆಂಡತಿಗೆ. ವಿಡಿಯೋ ಕಾಲ್ ಮಾಡಿ ತೋರಿಸುವ ವೇಳೆ ಮೊಬೈಲ್ ಜಾರಿ ಬಿದ್ದುಬಿಟ್ಟಿತು. ನೋಡಿ ಯಾವ ರೀತಿ ದುರಂತ ಸಂಭವಿಸಿತು ಅಂತೇಳಿ. ಈ ವೇಳೆ ನೇಣು ಬಿಗಿದು ಸಾವನ್ನಪ್ಪಿದ್ದಾನೆ ಅಮಿತ್ ಕುಮಾರ್. 3 ವರ್ಷಗಳ ನೋಡಿ, ಈಗ ಆ ಯುವತಿಯ ಜೊತೆ ಮದುವೆ ಆದಂತಹ ನಂತರ ಸಾಕಷ್ಟು ರೀತಿ ಜಗಳಗಳಾಗ್ತಾ ಇತ್ತು. ಜಗಳ ಆಗಿ ಮದುವೆ ಆದಮೇಲೆ 3 ತಿಂಗಳ ನಂತರ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ಮನೆ ಬಿಟ್ಟು ಊರಿಗೆ ಹೋಗಿದ್ಲು ಪತ್ನಿ. ಅವನು ಮಾನಸಿಕವಾಗಿ ನೊಂದಿಂದ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಬೆದರಿಕೆ ಹಾಕೋಕೆ ಮುಂದಾದ. ವಿಡಿಯೋ ಕಾಲ್ ಮಾಡ್ತಾನೆ, ಹಗ್ಗ ಹಾಕ್ತಾನೆ ಮೇಲೆ, ನೋಡೋಣ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹಗ್ಗನೂ ಸುತ್ಕೊಂಡಿರ್ತಾನೆ, ಹೆದರಿಸ್ಬೇಕು ಅಂತ, ಬರಲಿ ಹೆಂಡತಿ ತವ್ರ ಮನೆಯಿಂದ ಮನೆಗೆ ಈಗಲಾದರೂ ಅಂತ. ಮೊಬೈಲ್ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗೇನಾಗುತ್ತೆ, ಅವನ ಜ್ಞಾನ ಪೂರ್ತಿ ಮೊಬೈಲ್ ಮೇಲೆ ಇರುತ್ತೆ. ಕಂಪ್ಲೀಟ್ ಆಗಿ ಅದೇನಾಗ್ಬಿಡುತ್ತೆ, ಹ್ಯಾಂಗ್ ಆಗಿಬಿಡುತ್ತೆ. ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸೋಕೆ ಹೋಗಿ ಈ ರೀತಿಯಾಗಿ ಜಿಮ್ ಟ್ರೈನರ್ ಸಾವನ್ನಪ್ಪಿದ್ದಾನೆ. ಹಾಸನದ ಮೂಲದ ಯುವತಿಯನ್ನು ಮದುವೆಯಾಗಿದ್ದ ಅಮಿತ್, ಇವನು ಬಿಹಾರ ಮೂಲದವನು. 10 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ತಿದ್ದಾರೆ, ಬಾಗಲಗುಂಟೆಯಲ್ಲಿ. 28 ವರ್ಷ ಈಗ. ಲೈವ್ ಸೂಸೈಡ್ ಇದು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಕೇವಲ ಹೆದರಿಸೋಕೆ ಹೋಗಿ ಹೆಂಡತಿಗೆ ಈ ರೀತಿಯಾಗಿದ್ದ, ಅಂದರೆ ಆ ಮೊಬೈಲ್ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಆಯಿತು ಅಂತ ಹೇಳಿ ಘಟನೆ? ಸಂತೋಷ್ ಪಟೇಲ್, ಈಗ ಹೆಂಡತಿಗೆ ಹೆದರ್ಸೋಕೆ ಹೋಗಿ ಜಿಮ್ ಟ್ರೈನರ್ ಸಾವನ್ನಪ್ಪಿದಾನಲ್ಲ, ಹಾಗೆ ಹೆದರ್ಸೋಕೆ ಹೋಗಿನೇ ಯಾವ ರೀತಿ ಆಯಿತು ಅಂತ ಆ ಟೈಮ್ನಲ್ಲಿ, ಹ್ಯಾಂಗ್ ಮಾಡ್ಕೊಳ್ಳುವಂಥ ಟೈಮ್ನಲ್ಲಿ? ನೋಡಿ, ಜಿಮ್ ಪಕ್ಕವೇ ಮನೆ ಮಾಡಿಕೊಂಡಿದ್ದ ಈ ಯುವಕ. ಈ ವೇಳೆ ಪರಿಚಯ ಆಗಿ ಇಬ್ಬರು ಕೂಡ ಮದುವೆ ಆಗಿರ್ತಾರೆ. 3 ವರ್ಷಗಳ ಹಿಂದೆ ಹಾಸನ ಮೂಲದ ಯುವತಿ ಜೊತೆ ಇವನು ಮದುವೆ ಆಗಿರುತ್ತೆ. ಜಿಮ್ ಪಕ್ಕನೇ ಮನೆ ಮಾಡಿಕೊಂಡಿದ್ರು. ಹಾಸನದ ಮೂಲದ ಯುವತಿ, ಪ್ರೀತಿ ಆಗುತ್ತೆ. ಪ್ರೀತಿ ಆಮೇಲೆ ಮದುವೆ ಕೂಡ ಆಗ್ತಾರೆ. ಮದುವೆ ಆದ 3 ತಿಂಗಳ ನಂತರ ನರ್ಸಿಂಗ್ ಸೇರಿದ್ಲು ಅಮಿತ್ ಪತ್ನಿ. ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾನೆ ಇತ್ತು. ಫ್ರೆಂಡ್ಸು, ಮೊಬೈಲ್ ಅಂತ ಪತಿಯನ್ನು ನಿರ್ಲಕ್ಷ್ಯ ಮಾಡ್ತಿದ್ಲು ಪತ್ನಿ. ಬರೀ ಫ್ರೆಂಡ್ಸ್ಗೆ ಟೈಮ್ ಕೊಡ್ತಿದ್ಲು, ಮೊಬೈಲಲ್ಲಿ ಬ್ಯುಸಿ ಇರ್ತಿದ್ಲು, ರೀಲ್ಸ್ ನೋಡ್ತಿದ್ಲು, ರೀಲ್ಸ್ ಮಾಡ್ತಿದ್ಲು. ಕಳೆದ ವಾರ ಮತ್ತೆ ಮನೆಗೆ ವಾಪಸ್ ಬಂದಿದ್ಲು. ಮತ್ತೆ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ. ಸಂತೋಷ್, ಈಗ ಅಮಿತ್ ಸಾವನ್ನಪ್ಪಿದ್ದಾನೆ, ಅಂದರೆ ಹೆದರ್ಸೋಕೆ ಹೋಗಿನೇ ಈ ರೀತಿಯಾಗಿದ್ದ, ಅಲ್ಲಿ ಮೊಬೈಲ್ ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಅದಾದ್ಮೇಲೆ ಏನಾಯಿತು ಅಂತ ಹಾಗಾದ್ರೆ? ಪ್ರಭು, ಮೇಲ್ನೋಟಕ್ಕೆ ಆಕೆ ಪತ್ನಿ ಏನಿದ್ದು ಆಕೆಗೆ ಒಂದು ಹೆದರಿಸ್ಲಿಕ್ಕೆ ಈ ರೀತಿಯಾಗ ಮಾಡದ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಏನೋ ಮನೆಯಲ್ಲಿ ಯಾರು ಇರಲಿಲ್ಲ, ಆಕೆ ಕೂಡ ಏನೋ ಗಂಡನ ಮನೆಯನ್ನು ತೋರಿಸಿ ತನ್ನ ತಾಯಿ ಮನೆಯನ್ನು ಸೇರಿದ್ದು. ಇತ್ತೀಚೆಗಷ್ಟೇ ಅವರು ಪ್ರೀತಿಸಿ ಮದುವೆ ಆದವರು. ಆಕೆ ಪದೇ ತನ್ನ ಪತ್ನಿ ಏನೆಂದು ಆಕೆ ಪತಿಗೆ ಸರಿಯಾದ ರೀತಿಯಲ್ಲಿ ಸಮಯ ಕೊಡ್ತಾ ಇರ್ಲಿಲ್ಲ, ಮನೆಯಲ್ಲಿ ಕೂಡ ಜೀವನವನ್ನು ನಡೆಸ್ತಾ ಇರಲಿಲ್ಲ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಇತ್ತೀಚೆಗೆ ಹಿಂದೆ ಕೂಡ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಮನೆ ಕರ್ಕೊಂಡು ಅದೇ ರೀತಿಯಾಗಿ ಇದೀಗ ಮನೆಯನ್ನು ಬಿಟ್ಟು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಅದು ಬಿಹಾರ ಮೂಲಕ ಪತಿ ಅಮಿತ್ ಅಂತೇಳಿ ಜಿಮ್ ಟ್ರೈನರ್ ಆಗಿದ್ದ. ಅವನು ಮತ್ತೆ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಹೆಂಡತಿ ಗಂಡನಿಗೆ ಟೈಮ್ ಕೊಡ್ತಾ ಇರಲಿಲ್ಲ, ಬರೀ ಮೊಬೈಲು ಫ್ರೆಂಡ್ಸು ಅಂತ ಇದ್ಲು.
ಇವನು ಸಾಕಷ್ಟು ಬಾರಿ ಬುದ್ಧಿ ಕೂಡ ಹೇಳ್ದ, ಆದರೆ ಕೇಳಿರಲಿಲ್ಲ. ಯಾವತ್ತೋ ಒಂದಿನ ಒಂದು ಏಟು ಹೊಡೆದಿದ್ದ. ಅದಕ್ಕೆ ಮುನ್ಸ್ಕೊಂಡು ತಾಯಿ ಮನೆ ಸೇರಿದ್ಲು ಇವಳು. 1 ವಾರದಿಂದ ಬಂದಿದ್ಲು, ಮತ್ತೆ ಜಗಳ ಆಯಿತು. ಪದೇ ಪದೇ ಕೇರ್ಲೆಸ್ ಮಾಡ್ತಾ ಇದ್ಲು ಗಂಡ ಅಂತಂದರೆ. ಅವನು ತಾಳ್ಮೆಯನ್ನು ಕಳೆದುಕೊಂಡಿದ್ದ ಮೊನ್ನೆ. ಆಕೆ ಬರಲೇ ಇಲ್ಲ. ಮತ್ತೆ ಫೋನ್ ಮಾಡಿದಾಗ ವಿಡಿಯೋ ಕಾಲ್ ಮಾಡಿ ಸೂಸೈಡ್ ಮಾಡ್ಕೊಳ್ತೀನಿ ನೋಡು, ನೀನು ಬರದೇ ಇದ್ರೆ ಅಂತ ಹೆದರ್ಸೋಕೆ ಹೋಗಿ ಪ್ರಾಣನೇ ಕಳೆದುಕೊಂಡಿದ್ದಾನೆ.